ಅಮೆರಿಕದ ದಿಢೀರ್ ಕದನ ವಿರಾಮ, ಅರ್ಧಕರ್ಧ ಕ್ಷಿಪಣಿ ಖಾಲಿ, ಒಳಗೊಳಗೆ ನಡುಗ್ತಾ ದೊಡ್ಡಣ್ಣ. ಸ್ನೇಹಿತರೆ, ಇರಾನ್ ಅಮೆರಿಕ ಕದನ ವಿರಾಮ ಆಗಿ 2 ವಾರ ಮುಗೀತು. ಇರಾನ್ ಇನ್ನೂ ಹೇಳಿದ್ ಕೇಳಿಲ್ಲ ಅಂದರೆ ಟ್ರಂಪ್ ಈ ಸಲ ಮತ್ತೆ ಆರ್ಡರ್ ಮಾಡ್ತಾರೆ, ದಾಳಿ ನಡೆಯುತ್ತೆ, ಯುದ್ಧ ಆಗುತ್ತೆ, ಜೋರಾಗತ್ತೆ ಅಂತ ಹೇಳಿ ಜಗತ್ತು ಅಂದ್ಕೊಂಡಿತ್ತು. ಆದರೆ ಏಪ್ರಿಲ್ 21ಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಕೇಳೋದಕ್ಕೂ ಮುಂಚೆನೇ ಈ ಕದನ ವಿರಾಮವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡ್ತೀವಿ ಅಂತ ಮುಂದಕ್ಕೆ ಹಾಕಿಬಿಟ್ಟಿದ್ದಾರೆ. ಅಮೆರಿಕ ನಾವೆಲ್ಲ ಗೆದ್ದಾಗಿದೆ, ಮಾಡೋದೆಲ್ಲ ಮಾಡಿ ಆಗಿದೆ, ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಗೋಷಿಯೇಷನ್ ಇಲ್ಲ, ಅದನ್ನು ಯಾವ ಕಾರಣಕ್ಕೂ ಇರಾನಿಗೆ ಕೊಡೋಕೆ ನಾವು ಬಿಡೋದಿಲ್ಲ, ಮಾತುಕತೆ ನಡೀತಾ ಇದೆ, ಶಾಂತಿ ಅಂತೆಲ್ಲ ಹೇಳ್ತಾ ಇದೆ. ಆದರೆ ಅಮೆರಿಕನ್ ಮಾಧ್ಯಮಗಳೇ ಮಾಡಿರೋ ರಿಪೋರ್ಟ್ಸ್ ಪ್ರಕಾರ ಅಮೆರಿಕದ ಒಳಗಡೆ ಆಗ್ತಿರೋದೇ ಬೇರೆ ಅಂತ. ಇರಾನ್ನ ಸರ್ವನಾಶ ಮಾಡಿ ಶಿಲಾಯುಗಕ್ಕೆ ಕಳಿಸ್ತೀನಿ ಅಂತ ಇದ್ದ ಟ್ರಂಪ್ ಬತ್ತಳಿಕೆಯಲ್ಲಿ ಅರ್ಧಕರ್ಧ ಖಾಲಿಯಾಗಿ ಹೋಗಿದೆ. 50% ಮಿಸೈಲ್ ಖಾಲಿಯಾಗಿದೆ ಅಂತ ಹೇಳಿ ರಿಪೋರ್ಟ್ ಮಾಡಲಾಗಿದೆ. 39 ದಿನದ ಯುದ್ಧ, ಬರಿದಾದ ಬತ್ತಳಿಕೆ, 50% ಮಿಸೈಲ್ ಖಾಲಿ. 39 ದಿನದಲ್ಲಿ ತನ್ನ ಮೋಸ್ಟ್ ಅಡ್ವಾನ್ಸ್ಡ್ ಮತ್ತು ದುಬಾರಿ ಮಿಸೈಲ್ಗಳನ್ನ ಅಮೆರಿಕ ಟ್ರಂಪ್ ಹೇಗೆ ನೀರಿನ ತರ ಚೆಲ್ಲಿದ್ದಾರೆ ಅಂತ ನಿಮಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. 1600 ಕಿಲೋಮೀಟರ್ ದೂರದ ಟಾರ್ಗೆಟ್ಗಳನ್ನು ಹೊಡೆದು ಹಾಕೋ ಟೊಮಹ್ಯಾಕ್ ಮಿಸೈಲ್ಸ್. ಅಮೆರಿಕ ನೌಕಾಪಡೆ ಕೇವಲ ಮೊದಲ ತಿಂಗಳಲ್ಲೇ 850ಕ್ಕೂ ಅಧಿಕ ಟೊಮಹ್ಯಾಕ್ ಮಿಸೈಲ್ಗಳನ್ನು ಇರಾನ್ ಮೇಲೆ ಸುರಿದಿದೆ. ಅವ್ರ ಬಳಿ ಇದ್ದ ಟೋಟಲ್ 3100 ಮಿಸೈಲ್ಗಳ ಸ್ಟಾಕ್ನಲ್ಲಿ 27%ಗಿಂತ ಹೆಚ್ಚು ಆಲ್ರೆಡಿ ಟೊಮಹ್ಯಾಕ್ ಮಿಸೈಲ್ಗಳು ಇರಾನ್ನಲ್ಲಿ 1 ತಿಂಗಳಲ್ಲಿ ಖಾಲಿಯಾಗಿ ಹೋಗಿದೆ. ಇದೇ ವಾರ್ನಲ್ಲಿ 4400 ಸ್ಟಾಕ್ ಇದ್ದ JASSM ಜಾಸಮ್ ಮಿಸೈಲ್ಗಳಲ್ಲಿ 1000ಕ್ಕೂ ಅಧಿಕ ಮಿಸೈಲ್ಗಳನ್ನು ಫೈರ್ ಮಾಡಿ ಆಗಿದೆ. ಇನ್ನು ನೆಕ್ಸ್ಟ್ ಜನರೇಷನ್ ಲಾಂಗ್ ರೇಂಜ್ ಮಿಸೈಲ್ PRSM ಪ್ರೆಸಿಷನ್ ಸ್ಟ್ರೈಕ್ ಮಿಸೈಲ್ಗಳ ಕಡೆಗೆ ನೋಡಿದ್ರೆ ಯುದ್ಧ ಶುರುವಾಗೋಕ್ಕೂ ಮುಂಚೆ ಅಮೆರಿಕದ ಹತ್ತಿರ ಇದ್ದಿದ್ದು ಬರೀ 90 ಮಿಸೈಲ್. ಅದರಲ್ಲಿ ಈಗ ಆಲ್ರೆಡಿ 40ರಿಂದ 70 ಮಿಸೈಲ್ಗಳನ್ನು ಉಡಾಯಿಸಿ ಆಗಿದೆ. ಬರೋಬ್ಬರಿ 44ರಿಂದ 77% ಸ್ಟಾಕ್ ಖಾಲಿ. ನೆಕ್ಸ್ಟ್ ಥಾರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಅದರಲ್ಲಿ ಮಿಸೈಲ್ ಹಾಕಿ ಫೈರ್ ಮಾಡಬೇಕಾದ್ರೆ ಇಂಟರ್ಸೆಪ್ಟರ್ಗಳನ್ನು. ಥಾರ್ಡ್ನ ಮಿಸೈಲ್ಗಳು ಅಮೆರಿಕದ ಬಳಿ ಇದ್ದಿದ್ದ 360, ಅದರಲ್ಲಿ 190ರಿಂದ 290 ಮಿಸೈಲ್ಗಳು ಸುಟ್ಟು ಕರಕಲಾಗಿವೆ. ಸ್ಟಾಕ್ನ 52ರಿಂದ 80%ನಷ್ಟು ಖಾಲಿ. ಮೂರನೇದಾಗಿ ಜಗತ್ತಿನ ಬೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಪೇಟ್ರಿಯಟ್ PAC-3. ವಾರ್ ಶುರುವಾಗೋಕ್ಕೂ ಮುನ್ನ ಇದರ ಸ್ಟಾಕ್ 2330 ಇತ್ತು. ಅದರಲ್ಲಿ 1060ರಿಂದ 1430 ಮಿಸೈಲ್ಗಳನ್ನು ಹೊಡೆದು ಹಾಕಿದ್ದಾರೆ. ಅಂದರೆ ಆಲ್ಮೋಸ್ಟ್ 61%ನಷ್ಟು ಸ್ಟಾಕ್ ಖಾಲಿ. ಇದೆಲ್ಲ ನೋಡಿದಾಗ ನಿಮಗೊಂದು ಐಡಿಯಾ ಬರ್ತಿರ್ಬೋದು ಅಮೆರಿಕ ಎಷ್ಟು ಕಳ್ಕೊಂಡಿದೆ ಅಂತ ಹೇಳಿ. ಈ ಪರಿಸ್ಥಿತಿಯಲ್ಲಿ ಇರಾನ್ನೊಂದಿಗಿನ ಹೊಡೆದಾಟವನ್ನು ಕಂಟಿನ್ಯೂ ಮಾಡೋಕೆ ಅಮೆರಿಕ ಕೂಡ ಒಳಗೊಳಗೆ ರೆಡಿ ಇರಲಿಲ್ಲ ಅನ್ನೋ ಆರೋಪ ಮಾಡಲಾಗ್ತಿದೆ. ಮಿಸೈಲ್ ಪ್ರೊಡಕ್ಷನ್ ಕ್ರೈಸಿಸ್. ಇವತ್ತು ಆರ್ಡರ್ ಕೊಟ್ರೆ ಡೆಲಿವರಿಗೆ 4 ವರ್ಷ. ಸರಿ, ಖಾಲಿ ಆದ್ರೇನು, ಅಮೆರಿಕ ರೇತು ದುಡ್ಡಿದೆ, ದೊಡ್ಡ ಫ್ಯಾಕ್ಟ್ರೀಸ್ ಇದಾವೆ, ಪ್ರೊಡಕ್ಷನ್ ಮಾಡ್ಬೋದಲ್ವಾ ಅಂತ ಕೇಳ್ಬೋದು. ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಫ್ಯಾಕ್ಟರಿಯಲ್ಲಿ ಬಿಸ್ಕೆಟ್ ಮಾಡಿದಷ್ಟು ಸುಲಭ ಅಲ್ಲ. CSIS ರಿಪೋರ್ಟ್ ಪ್ರಕಾರ ಒಂದು ಮಿಸೈಲ್ ಅಮೆರಿಕ ಸೇನೆ ಕೈ ಸೇರೋಕೆ ಆವರೇಜ್ ಆಗಿ 50 ತಿಂಗಳು ಬೇಕು. ಅಂದ್ರೆ ಬರೋಬ್ಬರಿ 4ರಿಂದ 5 ವರ್ಷ ಬೇಕು. ಒಂದು ಟೊಮಹ್ಯಾಕ್ ಮಿಸೈಲ್ ರೆಡಿ ಆಗೋಕೆ 4 ವರ್ಷ ಬೇಕು. ಅಮೆರಿಕ ವರ್ಷಕ್ಕೆ ಮಾಡೋದೇ ಕೇವಲ 79 ಟೊಮಹ್ಯಾಕ್ ಮಿಸೈಲ್ಗಳನ್ನ. ಏನು ಥಾರ್ಡ್ ಸಿಸ್ಟಮ್ ರೆಡಿ ಆಗೋಕೆ 53 ತಿಂಗಳು. ವರ್ಷಕ್ಕೆ ಅವರ ಪ್ರೊಡಕ್ಷನ್ ಕೆಪಾಸಿಟಿ ಇರೋದೇ ಬರೀ 28 ಮಿಸೈಲ್. ಪ್ರೆಸಿಷನ್ ಸ್ಟ್ರೈಕ್ ಮಿಸೈಲ್ ಮಾಡೋಕೆ 46 ತಿಂಗಳು ಹಿಡಿಯುತ್ತೆ. ಯಾಕಿಷ್ಟು ಲೇಟ್ ಆಗ್ತಿದೆ ಅಂದ್ರೆ ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿರೋ ದೊಡ್ಡ ಬಾಟಲ್ ನೆಕ್ L3 ಹ್ಯಾರಿಸ್ ಅನ್ನೋ ಕಂಪನಿ ಈ ಮಿಸೈಲ್ಗಳಿಗೆ ಬೇಕಾದ ಸಾಲಿಡ್ ರಾಕೆಟ್ ಮೋಟಾರ್ ಮಾಡ್ಕೊಡ್ಬೇಕು. ಅವರು ಅಮೆರಿಕದಲ್ಲಿ ಇಷ್ಟು ದಿನ ಈ ಮೋಟಾರ್ ಮಾಡ್ತಾ ಇದ್ದಿದ್ದು ಬರೀ 2 ಕಂಪನಿಗಳು. ಈಗ ಡಿಮಾಂಡ್ ಜಾಸ್ತಿ ಆದಾಗ 2025ರಲ್ಲಿ ಆಂಜೂರಿಲ್ ಅನ್ನೋ ಹೊಸ ಕಂಪನಿ ಕೂಡ ಎಂಟ್ರಿ ಕೊಟ್ಟಿದೆ. ಆದ್ರೂ ಈಗಿರೋ ರಿಕ್ವೈರ್ಮೆಂಟ್ ನ ಸ್ಪೀಡ್ಗೆ ಮ್ಯಾಚ್ ಮಾಡೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದಕ್ಕೆ ಅಮೆರಿಕದ ರಕ್ಷಣಾ ತಜ್ಞರೇ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕ ಈ ಯುದ್ಧಕ್ಕೆ ಎಲ್ಲ ಮಿಸೈಲ್ಗಳನ್ನ ಸುರಿದ್ರೆ ಮುಂದೆ ಭಾರಿ ಬೆಲೆ ತೆರಬೇಕಾಗುತ್ತೆ, ಹುಷಾರ್ ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ. ಅಸಲಿ ಟೆನ್ಷನ್, ಅಮೆರಿಕ ಅತಂತ್ರ, ಎಚ್ಚೆತ್ಕೊಂಡ್ರ ಚೈನಾ ರಷ್ಯಾ. ಎಸ್ ಸ್ನೇಹಿತರೆ, ಒಂದು ಸಣ್ಣ ರೀಜನಲ್ ಪವರ್ ಆಗಿರೋ ಇರಾನ್ ಅನ್ನ ಫೇಸ್ ಮಾಡೋಕೆ ಅಮೆರಿಕದ 50% ಸ್ಟಾಕ್ ಖಾಲಿ ಆಗುತ್ತೆ ಅಂದ್ರೆ ನಾಳೆ ಗ್ಲೋಬಲ್ ಪವರ್ ಆಗಿರೋ ಚೈನಾ ಜೊತೆ ಯುದ್ಧ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದ್ರೆ ಏನು? ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಚೈನಾ, ಜಪಾನ್ ಮೇಲೆ ದಾಳಿ ಮಾಡಿದ್ರೆ, ಸೌತ್ ಕೊರಿಯಾ ಮೇಲೆ ದಾಳಿ ಮಾಡಿದ್ರೆ, ಫಿಲಿಪೈನ್ಸ್ ಮೇಲೆ ದಾಳಿ ಮಾಡಿದ್ರೆ, ಆಸ್ಟ್ರೇಲಿಯಾ ಕಾಟ ಕೊಟ್ರೆ ಅವ್ರನ್ನ ಅಮೆರಿಕ ಕಾಪಾಡೋದು ಹೇಗೆ? ಆ ಭಾಗದಲ್ಲಿ ಪವರ್ ತೋರಿಸೋದು ಹೇಗೆ? ಚೀನಾ ಹತ್ರ ಸಾವಿರಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಚೈನಾ ಏನಾದ್ರೂ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕದ ಫೋರ್ಸ್ ಅನ್ನ ಕಾಪಾಡೋಕೆ ಈ ಮಿಸೈಲ್ಗಳು ಬೇಕೇ ಬೇಕಲ್ವಾ? ಆದ್ರೆ ಅಮೆರಿಕ ಹತ್ರ ಸ್ಟಾಕ್ ಫಾಸ್ಟ್ ಖಾಲಿ ಆಯ್ತು, ಅರ್ಧಕ್ಕರ್ಧ. ಜಪಾನ್ ತನಗ್ ಬೇಕು ಅಂತ 400 ಟೊಮಹ್ಯಾಕ್ ಮಿಸೈಲ್ಗಳಿಗೆ ಆರ್ಡರ್ ಕೊಟ್ಟಿತ್ತು. ಆದ್ರೆ ಇರಾನ್ ವಾರ್ ಕಾರಣದಿಂದಾಗಿ ಡೆಲಿವರಿ ಡಿಲೇ ಆಗುತ್ತೆ ಅಂತ ಅಮೆರಿಕ ಜಪಾನಿಗೆ ಹೇಳಿದೆ. ಸ್ನೇಹಿತರೆ, ಇದು ಏಷ್ಯಾ ಭಾಗದಲ್ಲಿ ಅಮೆರಿಕದ ಪವರ್ಗೆ ದೊಡ್ಡ ಹೊಡೆತ. ಇನ್ನೊಂದ್ ಕಡೆ ರಷ್ಯಾ ಯುಕ್ರೇನ್ ಕತೆ ನೋಡಿ. ರಷ್ಯಾ ಕೂಡ ಯುಕ್ರೇನ್ ಕದನದಲ್ಲಿ ಸಿಕ್ಕಾಪಟ್ಟೆ ಮಿಸೈಲ್ ಖಾಲಿ ಮಾಡ್ಕೊಂಡಿದೆ.
ಆ ರಷ್ಯಾ ಸುಮ್ಮನೆ ಕೂತಿಲ್ಲ, ಪ್ರೊಡಕ್ಷನ್ ಜಾಸ್ತಿ ಮಾಡೋಕೆ ಬರೋಬ್ಬರಿ 5 ಮಿಸೈಲ್ ಫ್ಯಾಕ್ಟರಿಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದೆ. ಆದ್ರೆ ಅಮೆರಿಕ ಕಡೆಗೆ ನೋಡಿದ್ರೆ ಒಂದೇ ಒಂದು ಫ್ಯಾಕ್ಟರಿ ಶುರುವಾಗಿಲ್ಲ ಎಕ್ಸ್ಟ್ರಾ. ಕಳೆದ ಕೆಲ ವರ್ಷಗಳಿಂದ ಯುಕ್ರೇನಿಗೆ ಕೊಟ್ಟು ಸುಮಾರು ಕಳ್ಕೊಂಡಿದ್ದಾರೆ. ಈಗ ಯುಕ್ರೇನಿಗೆ ಕೊಡೋಕ್ಕೂ ಕೂಡ ಅವ್ರ ಹತ್ರ ಜಾಸ್ತಿ ಮಿಸೈಲ್ಸ್ ಇಲ್ಲ ಅಮೆರಿಕ ಹತ್ರ. ಅತ್ತ ರಷ್ಯಾ ಪಕ್ಕದಲ್ಲಿರೋ ಲಿಥುವೇನಿಯಾ ಮತ್ತು ಎಸ್ಟೋನಿಯಾಗೂ ಕೂಡ ಈ ಸಲ ಮಿಲಿಟರಿ ಡೆಲಿವರಿ ಲೇಟ್ ಆಗುತ್ತೆ ಅಂತ ಅಮೆರಿಕ ಈಗ ಆಲ್ರೆಡಿ ಹೇಳಿದೆ. ಜೊತೆಗೆ ವರ್ಷಕ್ಕೆ 600 ಪೇಟ್ರಿಯಟ್ ಮಿಸೈಲ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರೂ ಕೂಡ ಅದು ಎಲ್ಲಿಗೂ ಸಾಕಾಗ್ತಿಲ್ಲ ಇರೋ ಡಿಮಾಂಡ್ಗೆ. $1.5 ಟ್ರಿಲಿಯನ್ ಬಜೆಟ್ ಆದ್ರೂ ಶಸ್ತ್ರಾಸ್ತ್ರಗಳ ಕೊರತೆ ಯಾಕೆ? ಎಸ್, $1.5 ಟ್ರಿಲಿಯನ್ ಬಜೆಟ್ 2026-27ಕ್ಕೆ ಅಮೆರಿಕನ್ಸ್ದು ಡಿಫೆನ್ಸ್ ಬಜೆಟ್ $125 ಲಕ್ಷ ಕೋಟಿ. ಅಮೆರಿಕದ ಈ ಹಿಂದಿನ ವರ್ಷದ ಬಜೆಟ್ $1 ಟ್ರಿಲಿಯನ್ ಇತ್ತು. ಈಗ ಟೋಟಲ್ 52% ಬಜೆಟ್ ಜಂಪ್ ಆಗಿದೆ. ಇದರಲ್ಲಿ $750 ಬಿಲಿಯನ್ ಅಂದ್ರೆ $69 ಲಕ್ಷ ಕೋಟಿ ಬಜೆಟ್ ಕೇವಲ ಗೋಲ್ಡನ್ ಶಿಪ್ ಬಿಲ್ಡ್ ಜೆಟ್ಗಳ ಮೇಲೆ ಸುರಿತಾ ಇದ್ದಾರೆ. $32 ಬಿಲಿಯನ್ ಅಂದ್ರೆ $2,70 ಕೋಟಿ ಅಧಿಕ ನ್ಯೂಕ್ಲಿಯರ್ ವೆಪನ್ಸ್ಗೆ ತೆಗೆದಿಟ್ಟಿದ್ದಾರೆ. ಇಷ್ಟೊಂದು ದುಡ್ಡಿದ್ರು ಕೂಡ ಮಿಸೈಲ್ ಶಾರ್ಟೇಜ್ ಯಾಕೆ? ಯಾಕಂದ್ರೆ ಇರಾನ್ನ ಎಸಿಮೆಟ್ರಿಕ್ ವಾರ್ಫೇರ್. ಅಮೆರಿಕದ ವೆಪನ್ಸ್ ಹೈ ಕ್ವಾಲಿಟಿ ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ. ಒಂದು ಪೇಟ್ರಿಯಟ್ ಮಿಸೈಲ್ ಬೆಲೆ $3.9 ಮಿಲಿಯನ್, ಒಂದು ಥಾರ್ಡ್ ಮಿಸೈಲ್ ಬೆಲೆ $15.5 ಮಿಲಿಯನ್, ಒಂದು SM-3 ಮಿಸೈಲ್ ಬೆಲೆ $28.7 ಮಿಲಿಯನ್. ಎಲ್ಲ $1 ಮಿಲಿಯನ್. ಆದರೆ ಇರಾನ್ ಕಡೆ ನೋಡಿ, ಇರಾನ್ನ ಶಾಹಿದ್ ಡ್ರೋನ್ ಕಾಪಿ ಮಾಡಿಕೊಂಡು ಅಮೆರಿಕನ್ಸ್ ಕೂಡ ಒಂದು ಲೂಕಾಸ್ ಅಂತ ಮಾಡಿದ್ದಾರೆ, ಲೋ ಕಾಸ್ಟ್ ಏರಿಯಲ್ ಸಿಸ್ಟಮ್ಸ್ ಅಂತ ಡ್ರೋನ್. ಅದ್ರ ಬೆಲೆ ಬರೀ $35,000. ಕಮ್ಮಿ ರೇಟಿನ ಆಯುಧಗಳನ್ನು ಜೇನ್ ನೋಡದಂತೆ ಮುಗಿಬಿದ್ದು ಇರಾನ್ ದಾಳಿ ಮಾಡ್ತಿದೆ. ಅದನ್ನು ಹೊಡೆಯೋಕೆ ದುಬಾರಿ ಬೆಲೆಯ ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಅಮೆರಿಕ ಫೈರ್ ಮಾಡಿ ಯೂಸ್ ಮಾಡಿದೆ. ಜೊತೆಗೆ ಎಷ್ಟೇ ಬಜೆಟ್ ಇದ್ರೂ ಕೂಡ ಗಾತ್ರ ಕೂಡ ದೊಡ್ಡದಲ್ಲ ಅಮೆರಿಕದ ಸೇನೆಯ ವ್ಯಾಪ್ತಿ. ಪ್ರಪಂಚದಾದ್ಯಂತ ಸೇನೆ ಇಟ್ಕೊಂಡಿದ್ದಾರೆ ಇವರು. ಅವು ದೇಶ ಕಾಯಕ್ಕೆ ಮಾತ್ರ ಅಲ್ಲ, ದಾದಾಗಿರಿ ಮಾಡೋಕ್ಕೂ ಎಲ್ಲ ಕಡೆ ಪೊಲೀಸ್ ಸ್ಟೇಷನ್ ಇಟ್ಟಂಗೆ ಇಡೀ ಊರು ತುಂಬ ಇಟ್ಟಿದ್ದಾರೆ ಪೊಲೀಸ್ಗಿರಿ ಮಾಡೋಕ್ಕೆ ಜಗತ್ತಿನಾದ್ಯಂತ. 750ಕ್ಕೂ ಅಧಿಕ ಮಿಲಿಟರಿ ಬೇಸ್ ಪ್ರಪಂಚದಾದ್ಯಂತ. ಲಕ್ಷಾಂತರ ಸೈನಿಕರನ್ನ ಭೂಮಿಯ ಎಲ್ಲ ಕಡೆ ಹರಡಿಟ್ಟಿದ್ದಾರೆ. ಅಲ್ಲೆಲ್ಲ ಬೇಸ್ಗಳನ್ನು ಮೇಂಟೈನ್ ಮಾಡೋಕೆ, ಸೈನಿಕರ ಸಂಬಳಕ್ಕೆ, ಹಾಸ್ಪಿಟಲ್ ಖರ್ಚಿಗೆ, ಅಲ್ಲಿಗೆಲ್ಲ ಬೇಸಿಕ್ ಶಸ್ತ್ರಾಸ್ತ್ರಗಳನ್ನಾದರೂ ಕೊಡೋಕೆ $7 ಲಕ್ಷ ಕೋಟಿ ಗಾನ್. ಸೊ ನಿಮಗೆ ಈಗ ಅರ್ಥ ಆಗಿರುತ್ತೆ, ಮಿಸೈಲ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಟೈಮ್ ಬೇಕು. ಇನ್ನೊಂದು ಕಡೆ ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ, ಚೈನಾ ಮತ್ತು ರಷ್ಯಾದಿಂದಲೂ ಕೂಡ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಸೊ ಕದನ ವಿರಾಮ ಅನ್ನೋದು ಬರೀ ಶಾಂತಿಗೋಸ್ಕರ ಮಾಡಿರೋದಲ್ಲ, ಅಮೆರಿಕದ ಅನಿವಾರ್ಯತೆಗೋಸ್ಕರ ಸೃಷ್ಟಿ ಮಾಡಿಕೊಂಡಿರೋ ಶಾಂತಿ ಇದು. ಅಲ್ಲಿ ತನಕ ನೇವಲ್ ಬ್ಲಾಕೇಡ್ ಮಾಡಿ ಇರಾನನ್ನ ಬಗ್ಗಿಸೋ ಪ್ರಯತ್ನ ನಡೆಸ್ತಾರೆ. ಆಮೇಲೆ ಶಸ್ತ್ರಾಸ್ತ್ರಗಳ ಸಂಗ್ರಹ ಇಸ್ರೇಲ್ ಬಳಿ, ಅಮೆರಿಕದ ಬಳಿ ಸಫಿಷಿಯೆಂಟ್ ಆದಮೇಲೆ ವ್ಯವಸ್ಥೆ, ಆಗ ಮತ್ತೆ ಅಮೆರಿಕ ಹಾರ್ಡ್ ಆಟಿಟ್ಯೂಡ್ಗೆ ರಿಟರ್ನ್ ಆದರೂ ಆಶ್ಚರ್ಯ ಇಲ್ಲ. ಸೊ ನೋಡೋಣ, ಇದರಲ್ಲಿ ಏನೇ ಆಗಲಿ, ಇರಾನ್ ಅಮೆರಿಕ ವಾರ್ನಲ್ಲಿ ಏನೇ ನೆಕ್ಸ್ಟ್ ಡೆವಲಪ್ಮೆಂಟ್ ಆದರೂ ಕೂಡ ಈ ಅಮೆರಿಕದ ಬಳಿ ಅರ್ಧಕ್ಕರ್ಧ ಶಸ್ತ್ರಾಸ್ತ್ರ 1 ತಿಂಗಳಲ್ಲಿ ಖಾಲಿ ಆಯ್ತಂತೆ ಅನ್ನೋ ಈ ಅಮೆರಿಕನ್ ಮಾಧ್ಯಮಗಳೇ ಮಾಡಿರೋ ರಿಪೋರ್ಟ್ಸ್ ಏನಿದ್ದಾವೆ, ಇದು ಅಮೆರಿಕದ ಪವರ್ಗೆ ದೊಡ್ಡ ಕ್ವಶನ್ ಮಾರ್ಕ್. 1 ತಿಂಗಳೆಲ್ಲ ನಿಮ್ದು ಮುಗಿಯುತ್ತಾ ಆಟ, ಅಷ್ಟೇನ ನಿಮ್ಮ ತಾಕತ್ತು ಹಾಗಾದರೆ ಅನ್ನೋ ಒಂದು ಕ್ವಶನನ್ನು ಎಲ್ಲರೂ ಕೂಡ ಕೇಳೋ ಕಾರಣ ಆಗುತ್ತೆ. ಕಿಮ್ ಜಾಂಗ್ ಉನ್ ಥರದವರಂತೂ ಉರುಡಾಡಿ ನಗ್ತಾ ಇರ್ತಾರೆ ಅದನ್ನು ನೋಡಿದಾಗ, ಇಂಥ ರಿಪೋರ್ಟ್ಸನ್ನು ನೋಡಿದಾಗ. ಅಮೆರಿಕಾಗೆ ಜಗತ್ತು ಹೆದರಬೇಕು ಅನ್ನೋ ಆಸೆ ಇದೆಯಲ್ಲ, ನನ್ನ ಕಂಡ್ರೆ ಹೆದರಬೇಕು ಅಂತ, ಅದಕ್ಕೆ ದೊಡ್ಡ ಕ್ವಶನ್ ಮಾರ್ಕ್ ಇದು. ಇಂತಹ ಒಂದು ಪರಿಸ್ಥಿತಿ ಅಮೆರಿಕಾಗೆ ಬಂದಿರೋದು. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ನಮಸ್ಕಾರ.